ಮಾತನ್ನು ಸೇರಿಸಿದಂತೆ ನಿಮ್ಮ ನಿಮ್ಮ ವಿಚಾರಗಳನ್ನ ಕೂಡ ನೀವು ಈಗ ಮಂಡಿಸಬಹುದು. ಮೈತ್ರೇಯ ಮೇಡಮ್ ಅವರಿಗೆ ಅವಕಾಶ ಕೊಡ್ತೇನೆ. ಎಲ್ಲರಿಗೂ ಶುಭ ಸಂಜೆ ನಮನಗಳು. ಪುಸ್ತಕ ಸಂತೆಯ ಒಂದು ಭಾಗವಾಗಿ ಏರ್ಪಡಿಸಿರ್ತಕ್ಕಂಥ ಚರ್ಚೆ ಸಂವಾದಕ್ಕೆ ನನ್ನನ್ನು ಇವತ್ತು ಇಲ್ಲಿ ಆಹ್ವಾನಿಸಿದ್ದಕ್ಕಾಗಿ ಎಲ್ಲ ಬಳಗಕ್ಕೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ, ತುಂಬ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಷಯ ಮತ್ತು ಚರ್ಚೆ ಇದು. ಜಾಗತೀಕರಣೋತ್ತರ, ಆಧುನೀಕರಣೋತ್ತರ, ಅದರ ಜೊತೆಗೆ 21ನೇ ಶತಮಾನದ ಕಾಲು ಭಾಗವನ್ನು ನಾವು ದಾಟಿದ್ದೀವಿ. ಈ ಕಾಲು ಭಾಗವನ್ನ ದಾಟಿದ ಈ ಹೊಸ್ತಿಲಲ್ಲಿ AI ಮುಖಾಂತರವಾಗಿ ನಮ್ಮನ್ನ ನಾವು ಇವತ್ತು ಜಗತ್ತಿಗೆ ಪ್ರೆಸೆಂಟ್ ಮಾಡ್ಕೊಳ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಒಬ್ಬ ಅಧ್ಯಾಪಕಳಾಗಿ, ಹಾಗೆ ಒಬ್ಬ ಕವಿಯತ್ರಿಯಾಗಿ, ಒಬ್ಬ ಸಾಹಿತಿಯಾಗಿ, ಅದರ ಜೊತೆಗೆ ಒಬ್ಬ ಓದುಗಳಾಗಿ ನನ್ನನ್ನು ನಾನು ಈ ಸೋಷಿಯಲ್ ಮೀಡಿಯಾ ಹೇಗೆ ಬದಲಾವಣೆಗೆ ಒಳಪಡಿಸಿದೆ ನಮ್ಮ ಓದುವ ಹವ್ಯಾಸವನ್ನು ಅನ್ನೋದಕ್ಕೆ, ಆ ಬದಲಾವಣೆಗಳನ್ನ ಯಾವ ರೀತಿಯಾಗಿ ನಾವು ಚರ್ಚಿಸಬಹುದು ಅಂತ ಎರಡು ಮುಖಗಳನ್ನ ತೆರೆದಿಟ್ರು. ಒಂದು ಮುಖ, ನಾವು ಯಾವುದಕ್ಕೆ ಒಗ್ಗಿಕೊಳ್ತಾ ಇದ್ದೀವಿ, ಈ ಆಧುನಿಕತೆಯ ಸ್ಪರ್ಶಗಳಿಗೆ ನಾವು ಎದಕ್ಕೆ ಒಗ್ಗಿಕೊಳ್ತಾ ಇದ್ದೀವಿ ಅಂದ್ರೆ, ಹೆಚ್ಚು ಓದುಗಳು ನಮ್ಮಿಂದ ಸಿಗ್ತಾ ಇದ್ದಾವೆ, ಅದು ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಅಂತ ಒಂದು ಚರ್ಚೆಯನ್ನ ಇಟ್ರು. ಇದ್ರ ಜೊತೆಗೆ ಬಹಳ ಮುಖ್ಯ ಅಂತಂದ್ರೆ, ಯಾವ ವಯೋಮಾನದವರ ಓದುಗಳಿಗೆ ಇದು ದಕ್ತಾ ಇದೆ, ಇದು ಬಹಳ ಮುಖ್ಯ. ಯಾವ ವಯೋಮಾನದ ಓದುಗರಿಗೆ ಸೋಷಿಯಲ್ ಮೀಡಿಯಾ ಹೇಗೆ ಓದುಗಳನ್ನ ಬದಲಾಯಿಸ್ತಾ ಇದೆ ಅನ್ನೋದು ನಮಗೆ ಗಮನಕ್ಕೆ ತಗೊಳ್ಬೇಕಾಗಿರ್ತಕ್ಕಂಥದ್ದು. ಒಂದು ವಯೋಮಾನದ ಓದುಗಳಿಗೆ ಅದು ರೂಪಾಂತರವಾಗಿ ನಾವು ಕಂಡುಕೊಂಡಿದ್ದೀವಿ. ಈಗಾಗಲೇ ಅನೇಕ ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದ್ರು, ಅದು ಮುಂದುವರೆದ ಭಾಗವಾಗಿ ನಾನು ಹೇಳಬೇಕಾಗಿರ್ತಕ್ಕಂಥದ್ದು, ಇತ್ತೀಚಿನ ದಿನಗಳಲ್ಲಿ ಬ್ಲಾಗ್ ಬರಹಗಳನ್ನ ಕುರಿತು ನಾವು ಓದ್ತೀವಿ, ನೋಡ್ತೀವಿ. ಬ್ಲಾಗ್ ಬರಹಗಳ ಕುರಿತಾಗಿ ಪಠ್ಯಗಳು ಬಂದಿರತಕ್ಕಂಥದ್ದನ್ನು ನಾವು ಗಮನಿಸ್ಕೊಳ್ತೀವಿ. ಇನ್ನೊಂದು ತುಂಬಾ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಇವತ್ತು ನಮ್ಮ ಸೋಷಿಯಲ್ ಮೀಡಿಯಾ ಓದುಗಳು ಈಗಾಗಲೇ ಅವು ಯಾವ ಅನ್ನೋದನ್ನ ತುಂಬಾ ಸೂಚ್ಯವಾಗಿ ಹೇಳಿದ್ದಾರೆ. ಒಂದು ವಿಷಯವನ್ನ ಜಗತ್ತಿಗೆ ಅತ್ಯಂತ ಬೇಗವಾಗಿ ಪ್ರಸರಣ ಮಾಡಬಹುದು ಅನ್ನೋದಕ್ಕೆ ನಾವು ಟ್ವಿಟ್ಟರ್ ಅನ್ನ ಬಳಸ್ತೀವಿ, ಎಕ್ಸ್ ಖಾತೆಯನ್ನ ಬಳಸ್ಕೊಳ್ತೀವಿ, ಹಾಗೆ ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್ಗಳನ್ನ ಬಳಸ್ಕೊಳ್ತೀವಿ. ಇವುಗಳನ್ನೆಲ್ಲ ಗಮನದಲ್ಲಿಟ್ಕೊಂಡು ನೋಡಿದಾಗ ನಮ್ಮ ಪಠ್ಯ ಗ್ರಹಣ ಅಂದ್ರೆ ಇದು ಎರಡು ಅರ್ಥದಲ್ಲಿ, ಗ್ರಹಿಕೆ, ನಾವ್ ಏನನ್ನ ಗ್ರಹಿಸ್ಕೊಳ್ತಾ ಇದ್ದೀವಿ, ನಮ್ಮ ಜ್ಞಾನದ ಕ್ಷಿತಿಜ ಇಮ್ಮಡಿಗೊಳಿಸ್ಕೊಳ್ಳಿಕ್ಕೆ ಯಾವುದು ಹೆಲ್ದಿ ಆಗಿರ್ತಕ್ಕಂಥ ಒಂದು ಗ್ರಾಸ್ಪಿಂಗ್ ಇದೆಯಲ್ಲ, ಅದು ರೂಪಾಂತರವಾಗಿ ಈ ವಯೋಮಾನದ ನಾವುಗಳು ಬಳಸ್ಕೊಂಡಿರೋದು. ಆದ್ರೆ ಅದರ ಜೊತೆಗೆ ಒಂದು ವಯೋಮಾನದ ಅಂದ್ರೆ ನಾವಿವತ್ತು 8, 9ನೇ ಬಂದ ತಕ್ಷಣ ಅವರಿಗೆ ಒಂದಿಷ್ಟು ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕಾದಾಗ, ನೀವು ಇಂಥದನ್ನು ನೋಡಿ ನೀವು ಯೂಟ್ಯೂಬ್ನಲ್ಲಿ ಅಥವಾ ಇಂಥದನ್ನ ನೀವು ನಿಮ್ಗೆ ಇದರಲ್ಲಿ ಗೂಗಲ್ ಅಲ್ಲಿ ಸಿಗತ್ತೆ, ಅದನ್ನ ನೀವು ಮಾಡ್ಕೊಂಡು ಬರ್ಬೋದು ಚಾರ್ಟು ಅಂತ ಹೇಳ್ತಾರೆ. ನಮಗಿರ್ಲಿಲ್ಲ ಆ ಫೆಸಿಲಿಟಿ, ನಮ್ಗಿರ್ಲಿಲ್ಲ. ನಾವೇನೇ ನೋಡ್ಬೇಕಾಗಿದ್ರು ಪುಸ್ತಕಗಳನ್ನು ನೋಡಿ ಓದಿ ಮಾಡ್ಬೇಕಾಗಿತ್ತು. ಆದ್ರೆ 8, 9ನೇ ತರಗತಿಯ ನಂತರದ ಮಕ್ಕಳ ಓದುಗಳಿದೆಯಲ್ಲ, ಇವತ್ತು ಅವರು ಜಗತ್ತಿಗೆ ತೆರೆದುಕೊಳ್ತಕ್ಕಂಥ ಬಹಳಷ್ಟು ಆಯಾಮಗಳು ನಮಗೆ ಇವತ್ತು ಗೂಗಲ್ ಒದಗಿಸಿ ಕೊಡ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ಕೊಳ್ಬೇಕು. ಎರಡನೇದಾಗಿ ಸ್ಕ್ರೋಲಿಂಗ್ ರೀಡ್ ಬಗ್ಗೆ ಅವರು ಹೇಳಿದ್ರು. ಎಲ್ರೂ ಹಾಗೆ ಆಗಿದ್ದೀವಿ ನಾವಿವತ್ತು. ಒಂದು ಗಟ್ಟಿತನದ ಓದು ನಮ್ಮಿಂದ ಮಾಯ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದ ರೂಪಾಂತರಗಳಿದೇನಿದೆಯಲ್ಲ, ಇದು ಏನೋ ಓದ್ತಾ ಇರ್ತೀನಿ, ಇದನ್ನ ನಾನು ಗ್ರಹಿಸಿಕೊಳ್ಳುವ ಸಮಯವನ್ನ ನಾನೇನ್ ಮಾಡ್ತಾ ಇದ್ದೀನಿ, ಅದನ್ನ ಮಿಸ್ಕ್ಯಾರೇಜ್ ಮಾಡ್ಕೊಳ್ತಾ ಇದ್ದೀನಿ, ಅದನ್ನ ಕೈ ಬಿಟ್ಬಿಡ್ತಾ ಇದ್ದೀನಿ. ನಾನು ಅದನ್ನ ಸಂಪೂರ್ಣವಾಗಿ ಆ ಓದನ್ನ ನಾನು ಅರ್ಥೈಸಿಕೊಂಡು ನಂತರದ ನನ್ನ ಜ್ಞಾನವನ್ನ ನಾನು ಹೇಗೆ ಔಟ್ಪುಟ್ ಆಗಿ ಅದನ್ನ ಪಡ್ಕೊಳ್ಬೇಕು ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಳಾರ್ದೇನೆ ನಾನೇನ್ ಮಾಡ್ಕೊಳ್ತಾ ಇದ್ದೀನಿ, ಅದನ್ನ ಆದಷ್ಟು ಬೇಗ ಅದರಿಂದ ಹೊರ ಬಂದು ಮತ್ತೊಂದಕ್ಕೆ ನಾನು ಆಶೆ ಪಡ್ತಕ್ಕಂಥದ್ದಿದೆಯಲ್ಲ, ಮತ್ತೊಂದ್ರ ಬಗ್ಗೆ ನಾನು ಜಂಪ್ ಮಾಡ್ತಕ್ಕಂಥದ್ದಿದೆಯಲ್ಲ, ಇಂತಹ ಓದುಗಳು ನಮಗೆ ನಮ್ಮ ಜ್ಞಾನವನ್ನ ಅಪೂರ್ಣಗೊಳಿಸ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ಕೊಳ್ಬಹುದು. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬರಬಹುದಾಗಿರ್ತಕ್ಕಂಥ ಬಹಳಷ್ಟು ಓದುಗಳು ಬೇಗನೆ ಜನರನ್ನ ರೀಚ್ ಆಗ್ತಾ ಇದ್ದಾವೆ. ಇನ್ನೊಂದನ್ನು ಗಮನಿಸ್ಬೇಕು, ಅನೇಕ ಫೇಸ್ಬುಕ್ಗಳಲ್ಲಿ ಅಥವಾ ಯೂಟ್ಯೂಬ್ಗಳಲ್ಲಿ ಬಂದಿರತಕ್ಕಂಥ ಉಪನ್ಯಾಸಗಳು, ಪಠ್ಯಗಳು, ಪಾಠಗಳು
ತದನಂತರದಲ್ಲಿ ಇವುಗಳು ಪುಸ್ತಕ ರೂಪದಲ್ಲಿ ದೊರೀತಕ್ಕಂಥ ವ್ಯವಸ್ಥೆನೂ ಕೂಡ ಇದೆ, ಇವತ್ತು ನೋಡ್ತಾ ಇದ್ದೀವಿ. ಇನ್ನೂ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು, ಇತ್ತೀಚಿನ ವಿಶ್ವವಿದ್ಯಾಲಯಗಳು ಪಠ್ಯಗಳನ್ನ ಈ ಬುಕ್ಗಳಾಗಿ ಪರಿವರ್ತಿಸಿ ಪಠ್ಯಗಳನ್ನ ಪ್ರಿಂಟ್ ಮಾಡೋದನ್ನ ಕೈಬಿಟ್ಟಿದ್ದಾವೆ. ಬೆಳಗಾವಿಯ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ಉದಾಹರಣೆಯನ್ನ ತೆಗೆದುಕೊಂಡ್ರೆ, ಟೆಕ್ಸ್ಟ್ ಬುಕ್ಗಳನ್ನ ವಿದ್ಯಾರ್ಥಿಗಳಿಗೆ ಪ್ರಿಂಟ್ ಮಾಡಿ ಪ್ರಸಾರಾಂಗದಿಂದ ಕೊಡ್ತಿದ್ರು. ಈಗೇನಿಲ್ಲ, ವಿದ್ಯಾರ್ಥಿಗಳ ಮೇಲ್ಗೆ ಅದೇನಾಗತ್ತೆ, ತಾನೇ ಇದು ಹೋಗ್ಬಿಡತ್ತೆ. ಕಾಲೇಜಿಗೆ ಅದನ್ನ ಸಾಫ್ಟ್ ಕಾಪಿ ಕೊಡ್ತಾರೆ, ಆ ಸಾಫ್ಟ್ ಕಾಪಿಯನ್ನ ಅವ್ರಿಗೆ ಮೇಲಿಗೆ ಹಾಕ್ಬಿಡ್ತಾರೆ. ಅಂದ್ರೆ ನಮ್ಮ ರೀಡಿಂಗ್ ಅನ್ನೋದು ಏನಾಗ್ತಾ ಇದೆ ಇವತ್ತು, ಪರೀಕ್ಷೆಯ ದೃಷ್ಟಿಕೋನ ಅಥವಾ ನಮ್ಮ ಪಠ್ಯವನ್ನ ಇಟ್ಕೊಂಡು ಓದ್ತಕ್ಕಂಥ ರೀಡಿಂಗ್ ನಲ್ಲಿ ನಾವು ಗಳಿಸ್ಕೊಳ್ತಕ್ಕಂಥ ಜ್ಞಾನದಿಂದ ನಾವೇನಾಗ್ತಾ ಇದೀವಿ, ಇವತ್ತು ವಿಮುಖರಾಗ್ತಾ ಇದೀವಿ ಅನ್ನೋದನ್ನ ಗಮನಿಸ್ಕೊಳ್ಬೇಕು. ಇದ್ರ ಜೊತೆಗೆ ತುಂಬಾ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಹೇಗೆ ನಮ್ಮನ್ನ ಬಹಳ ಜ್ಞಾನದ ಅತ್ಯುನ್ನತವಾಗಿರ್ತಕ್ಕಂಥ ಬದಲಾವಣೆಗೆ ಕೊಂಡೊಯ್ತಾ ಇದೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡ್ಬೋದು. ಬಹುತೇಕ ನಮ್ಮ ಸಮಯವನ್ನ ನಾವು ಗಮನದಲ್ಲಿಟ್ಕೊಂಡು ನಾವು ಟ್ರಾವೆಲಿಂಗ್ ಮಾಡ್ತಾ ಇರುವಾಗ ಅಥವಾ ಇಂಥದ್ದೊಂದು ಓದಬೇಕು, ಇಂಥದ್ದೊಂದು ಕೇಳಬೇಕು ಅಂತಂದಾಗ ಈ ಬುಕ್ ಆಯ್ತು, ಈ ಲೈಬ್ರರಿ ಆಯ್ತು. ಈಗ UGC ಪ್ರೊಫೆಸರ್ಸ್ಗಳೆಲ್ಲ ಕಂಪಲ್ಸರಿಯಾಗಿ ಲಿಂಕ್ಡ್ ಇನ್ಗಳನ್ನ ಬಳಸ್ಕೊಳ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದೀವಿ ನಾವು. ಪರಾಮರ್ಶನೆಗೆ ಒಂದು ಲಿಂಕ್ ಅನ್ನ ನಾನು ಲಿಂಕ್ಡ್ ಇನ್ ಅನ್ನ ಬಳಸ್ಕೊಂಡ್ರೆ ನನಗೆ ಎಷ್ಟೋ ಪುಸ್ತಕಗಳು, ಜಾಗತಿಕ ಮಟ್ಟದಲ್ಲಿರ್ಬಹುದಾಗಿರ್ತಕ್ಕಂಥ ಅನೇಕ ಪುಸ್ತಕಗಳನ್ನ ಇವತ್ತು ನಾನೇನ್ ಮಾಡ್ತಾ ಇದ್ದೀನಿ, ಕ್ಷಣಾರ್ಧದಲ್ಲಿ ಅವುಗಳನ್ನ ನಾನು ಡೌನ್ಲೋಡ್ ಮಾಡ್ಕೊಳ್ಬಹುದು, ಪರ್ಚೇಸ್ ಮಾಡ್ಕೊಳ್ಬಹುದು. ಈ ಒಂದು ವ್ಯವಸ್ಥೆ ನಮ್ಮ ಸೋಷಿಯಲ್ ಮೀಡಿಯಾಗಳು ನಮ್ಗೆ ಒದಗಿಸ್ಕೊಟ್ಟಿರ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ದೊಡ್ಡ ಒಂದು ವಿಸ್ತೃತತೆ ಅಂತ ಹೇಳಿ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಪರಿಭಾಷೆಗಳಿದೆಯಲ್ಲ, ಕನ್ನಡವನ್ನ ಹೊರತುಪಡಿಸಿರ್ತಕ್ಕಂಥ ಬೇರೆ ದೇಶಗಳ ಆಯಾ ಭಾಷೆಗಳ ಪರಿಭಾಷೆಗಳು ನಮ್ಗೆ ತುಂಬಾ ವಿಚಿತ್ರವಾಗಿರ್ತಕ್ಕಂಥ ಓದಿನ ಕ್ರೇಜ್ ಅನ್ನ ಹುಟ್ಟು ಹಾಕ್ತಾ ಇದ್ದಾವೆ. ನಾನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡಿದೆ, ನಿಶ್ಚಿನ್ ಯೋಕು ಅಂತ ಹೇಳಿ. ಅದೊಂದು ಆರ್ಟಿಕಲ್ ಬಂದಿತ್ತು ಪತ್ರಿಕೆಯಲ್ಲಿ. ಓದ್ತಾ ನಿಶ್ಚಿನ್ ಯೋಕು ಅಂದ್ರೆ ಏನು ಅಂತ ನಾನು ಸರ್ಚ್ ಮಾಡಿದಾಗ, ನಿಶ್ಚಿನ್ ಅಂತಂದ್ರೆ ಅದು ಕಾಡು, ಅರಣ್ಯ ಅಂತ, ಯೋಕು ಅಂದ್ರೆ ಸ್ನಾನ ಅಂತ, ಅರಣ್ಯ ಸ್ನಾನ ಅಂತ ಅರ್ಥ ಬರ್ತಕ್ಕಂಥದ್ದು. ಆ ಕುರಿತಾಗಿ ಇನ್ನಷ್ಟು ಸರ್ಚ್ ಮಾಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗಿರ್ತಕ್ಕಂಥದ್ದೇನು ಅಂದ್ರೆ, ಇವತ್ತು ನಿಶ್ಚಿನ್ ಯೋಕು ಅಂದ್ರೆ ಅರಣ್ಯ ಸ್ನಾನದ ಒಂದು ಥೆರಪಿ, ಅದು ಮನೋವೈದ್ಯಕೀಯ ಚಿಕಿತ್ಸೆಗೆ ಇವತ್ತು ಬಳಸ್ಕೊಳ್ತಕ್ಕಂಥ ಒಂದು ವಿಧಾನ. ಅದು ಅದನ್ನ ಕುರಿತಾಗಿ ತುಂಬಾ ಸುದೀರ್ಘವಾಗಿ ನಾನು ಅದನ್ನ ಹೇಗೆ ಅದನ್ನ ನಾನು ಆರ್ಟಿಕಲ್ ಅನ್ನು ಓದಬೇಕು, ಅದರದ ಪ್ರಭಾವ ಏನು ಅಂತ. ಕನ್ನಡದ ಕೆಲವು ಚಲನಚಿತ್ರಗಳು ಕೂಡ, ಡಿಯರ್ ಕಾಮ್ರೇಡ್ ಅಂತಕ್ಕಂಥ ಚಲನಚಿತ್ರದಲ್ಲಿ ಅರಣ್ಯ ಥೆರಪಿಯ ಕುರಿತಾಗಿ ಅಲ್ಲಿಯ ಪಕ್ಷಿಗಳ ಇದು ಚಿಲಿಪಿಲಿಗಳಿರ್ಬೋದು, ಅಲ್ಲಿಯ ಬಿಸಿಲಿನ ಸ್ನಾನ ಇರ್ಬೋದು, ಮತ್ತೆ ಅರಣ್ಯದಲ್ಲಿರ್ತಕ್ಕಂಥ ಔಷಧೀಯ ಗುಣಗಳುಳ್ಳ ಆ ಗಿಡಗಳ ಒಂದು ವಾತಾವರಣದಲ್ಲಿರೋದ್ರಿಂದ ಒಂದು ಮನೋವೈದ್ಯಕೀಯ ಚಿಕಿತ್ಸೆಗೆ ಅದು ಪೂರಕ ಆಗ್ಬಹುದು ಅನ್ನೋದನ್ನ, ಯಾವುದನ್ನ ನಾವು ಅರಣ್ಯ ಯೋಗ ಅಂತ ಕರ್ಕೊಳ್ತಕ್ಕಂಥ ಹೊಸ ಒಂದು ಥೆರಪಿಯನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇದೀವಿ, ಅಂತಹ ಹೊಸ ಆಲೋಚನೆಯ ಓದುಗಳನ್ನ ನಮ್ಗಿವತ್ತು ಸೋಷಿಯಲ್ ಮೀಡಿಯಾಗಳು ಒದಗಿಸಿ ಕೊಡ್ತಾ ಇದ್ದಾವೆ. ಇದ್ರ ಜೊತೆಗೆ ತುಂಬಾ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಇವತ್ತು ನಾವ್ ಯಾವುದನ್ನ ಡಾಟಾ ಮೈನಿಂಗ್ ಅಂತ ಕರಿತೀವಿ, ಅದನ್ನ ಒಂದು ವಿಷಯವನ್ನ ನಾವು ಪರಿಶೀಲನೆಗೆ ಒಳಪಡಿಸಿ ಅದನ್ನ ಅರ್ಥೈಸ್ಕೊಳ್ಬೇಕು ಅನ್ನೋದಕ್ಕೆ ನಾವು ಡಾಟಾ ಮೈನಿಂಗ್, ಸಬ್ಜೆಕ್ಟ್ ಮೈನಿಂಗ್ ಅಂತ ಕರಿತೀವಿ. ಒಂದೇ ವಿಷಯಕ್ಕೆ ಕುರಿತಾಗಿರೋ ಹಲವಾರು ವಿಷಯಗಳನ್ನ ನಾನು ಅದನ್ನ ಹೆಕ್ಕಿ ತಕ್ಕೊಳ್ತಾ ಹೋದಾಗ ಸೋಷಿಯಲ್ ಮೀಡಿಯಾದ ಅನೇಕ ವಿಸ್ತೃತತೆಗಳು ನಮ್ಗೇನಾಗ್ತವೆ, ಪೂರಕವಾಗಿ ನಮ್ಗೆ ಮಾಹಿತಿಗಳನ್ನ ಒದಗಿಸಿಕೊಡ್ತಾವೆ ಅಂತ ಹೇಳಿ. ಇದು ನಾವು ನಮ್ಮ ಓದುಗಳಿಗೆ ದಕ್ಕಿಸಿಕೊಳ್ಳಬೇಕಾಗಿರ್ತಕ್ಕಂಥ ನಮ್ಮ ಆಲೋಚನೆಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಇನ್ನೊಂದು ವಾದ ಏನಿದೆ ಅಂದ್ರೆ, ಈ ಸೋಷಿಯಲ್ ಮೀಡಿಯಾಗಳ ಹಾವಳಿಯಿಂದ ವಿದ್ಯಾರ್ಥಿಗಳ ಓದುಗಳು ಅಥವಾ ಬೇರೆ ಬೇರೆ ಒಂದು ಇದಕ್ಕೆ ಮಕ್ಕಳು ಒಳಗಾಗ್ತಾ ಇದ್ದಾರೆ ಅನ್ನೋದಕ್ಕೆ, ಇದು ನಮ್ಮ ಕೈಯಲ್ಲೇ ಇರ್ತಕ್ಕಂಥದ್ದು. ಆ ಮಕ್ಕಳ ವಯೋಮಾನಕ್ಕೆ ಬೇಕಾಗಿರುವ ಒಂದು ಇದನ್ನ ಒದಗಿಸಿ ಕೊಡ್ತಕ್ಕಂಥದ್ದು ಪೇರೆಂಟ್ಸ್ ಮತ್ತು ಆಸ್ ವೆಲ್ ಆಸ್ ಟೀಚರ್ಸ್, ಇದಿಬ್ಬರು ಒಂದು ಸಮಪಾಲಿನ ಒಂದು ಕರ್ತವ್ಯನೂ ಕೂಡ ಇದೆ ಅನ್ನೋದನ್ನ, ಒಂದು ಸೂಕ್ಷ್ಮವಾಗಿರುವ ಒಂದು ಇತ್ತೀಚಿನ ದಿನಗಳಲ್ಲಿ ಸಮೀಕ್ಷೆ ಪ್ರಕಾರ
ಒಂದು ಸೂಕ್ಷ್ಮವಾಗಿರುವ ಒಂದು ವಿಷಯವನ್ನ ನಾನು ತಮ್ಮ ಮುಂದೆ, ಅದು ಪ್ರಶ್ನೆ ಅಂತನೋ ಅಥವಾ ಅದು ಒಂದು ಇತ್ತೀಚಿನ ದಿನಗಳಲ್ಲಿ ಬಹಳ ದೀರ್ಘವಾಗಿ ಕಾಡಬಹುದಾಗಿರ್ತಕ್ಕಂಥ ಒಂದು ಸಮಸ್ಯೆನೋ ಅದನ್ನ ನಿಮ್ಮ ಮುಂದೆ ಇಟ್ಟು ನಾನು ಸಂವಾದ ಬೇರೆದವ್ರಿಗೆ ಅದನ್ನ ಅನುವು ಮಾಡಿಕೊಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಒಂದು ಮಹಿಳಾ ಇದರಿಂದ ಒಂದು ಸಮೀಕ್ಷೆ ಪ್ರಾಜೆಕ್ಟ್ ಅನ್ನ ನಾನು ತಗೊಂಡಾಗ ಸೋಷಿಯಲ್ ಮೀಡಿಯಾದ ಅತಿಯಾದ ಬಳಕೆಯಿಂದ, ಒಂದು ಹೆಣ್ಣಾಗಿರೋದ್ರಿಂದ ನಾನು ಈ ಪ್ರಶ್ನೆಯನ್ನ, ಈ ಸಮಸ್ಯೆಯನ್ನ ಪ್ರಸ್ತಾಪ ಮಾಡೋದು ಬಹಳ ಮುಖ್ಯ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಈ ಸೋಷಿಯಲ್ ಮೀಡಿಯಾವನ್ನ ಹೆಚ್ಚು ಬಳಸೋದ್ರಿಂದ ಇತ್ತೀಚಿನ ದಿನಗಳಲ್ಲಿ 10 ವರ್ಷಕ್ಕೆ ಹೆಣ್ಣು ಮಕ್ಕಳು ಋತುಮತಿಯರಾಗ್ತಾ ಇದ್ದಾರೆ. ಇದು ಇವತ್ತು ನಾವೆಲ್ಲ ಎದುರಿಸ್ತಕ್ಕಂಥ ಬಹಳ ದೊಡ್ಡ ಪ್ರಶ್ನೆ. ಮೊದಲೆಲ್ಲ 13, 14, 15 ವರ್ಷಕ್ಕೆ ಅವರಿಗೆ ತಾಯ್ತನದ ಉತ್ಪಾದಕತೆಯ ಶಕ್ತಿ ಬರ್ತಾ ಇತ್ತು. ಈಗ 8, 9, 10 ವರ್ಷಕ್ಕೆ ಅವರಿಗೆ ಅತಿಯಾದ ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು, ಅತಿಯಾದ ಇಂತಹ ಸ್ಕ್ರೀನ್ಗಳನ್ನು ಬಳಸ್ತಕ್ಕಂಥದ್ರಿಂದ